ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಪಿ ಸೆಲ್ ಫ್ಯಾಮಿಲಿ. ನಾನಿವತ್ತು ಆಲೂ ಪರೋಟ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಟಿಫನ್ಗೆ ಮಾಡೋದ್ರಿಂದ. ಒಂದು ಬಟ್ಲಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಸಣ್ಣುಪ್ಪು, ಹಾಗೆ ಒಂದು 2 ಟೇಬಲ್ ಸ್ಪೂನು ತುಪ್ಪನ ಬಿಸಿ ಮಾಡಿ ಗಂಟಿಲ್ಲದೆ ಇರೋ ಥರ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೆ ನಾನು ಜಾಸ್ತಿ ತೋರಿಸಿಲ್ಲ. ಹಾಗೆ ಮೈದಾದ ಕೂಡ ಮಾಡ್ತಾಯಿದ್ದೀನಿ. ಇದು ಮೈದಾ ಹಿಟ್ಟಿಗೂ ಸೇಮು, ಆದರೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಇದನ್ನು ಈ ಥರ ಕಲಿಸ್ಬಿಟ್ಟು ಒಂದು 10 ನಿಮಿಷ ಹಾಗೆ ಮುಚ್ಚಿಡ್ತಾ ಇದ್ದೀನಿ. 2 ಆಲೂಗೆಡ್ಡೆನ ಬೇಯಿಸಿದ್ದೆ, ಅದನ್ನು ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶರ್ ಇಲ್ಲ ಅನ್ನೋರು ಮಾಡುವಂಥರು ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಬೋದು. ಇದನ್ನು ಒಂದು ಅರ್ಧ ಟೇಬಲ್ ಸ್ಪೂನು ಸಣ್ಣ ಉಪ್ಪು ಹಾಕಿ ಒಂದು ಬಟ್ಲಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 2 ಹಸಿಮೆಣ್ಸಿಕಾಯಿ, ಇದು ಖಾರ ಇಲ್ಲ ಅದಕ್ಕೋಸ್ಕರ ಹಾಕಿದ್ದೀನಿ 2. 1 ಟೇಬಲ್ ಸ್ಪೂನು ಬಿಳಿ ಎಳ್ಳು, ಒಂದು ಅರ್ಧ ಟೇಬಲ್ ಸ್ಪೂನು ಸೋಂಪು ಕಾಳು, ಒಂದು 1/4 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ಕಲಿಸ್ಕೊತಾ ಇದ್ದೀನಿ ನಾನು. ಆಲೂಗೆಡ್ಡೆ ನೀಟಾಗಿ ಸ್ಮ್ಯಾಶ್ ಆಗಬೇಕು. ನೋಡಿ, ಈ ಸೈಜಿಗೆ ನಾನು ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗೋಧಿ ಹಿಟ್ಟು ಕಲಸಿಟ್ಟಿದ್ನಲ್ಲ ನೋಡಿ, ಈ ಸೈಜಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಇದರೊಳಗೆ ಆಲೂಗೆಡ್ಡೆದ ಮಸಾಲೆ ಇಟ್ಟು ನಾನು ಪೂರ್ತಿಯಾಗಿ ಕವರ್ ಮಾಡ್ಕೊತಾ ಇದ್ದೀನಿ. ನಾವು ಹೋಳಿಗೆ ಮಾಡ್ತೀವಲ್ಲ ಅದೇ ಥರನೇ ಇದು ಕೂಡ ತಟ್ಟೆ ಹೋಳಿಗೆ ಮಾಡ್ತೀವಲ್ಲ, ಒಳಗಡೆ ಹೂರಣ ಇಟ್ಬಿಟ್ಟು ಈ ಥರ ಫುಲ್ ಕವರ್ ಮಾಡಿ ಲಟ್ಟಿಸಿದರೆ ಮುಗ್ದೆ ಆಯಿತು. ನಾನು ಇಲ್ಲಿ ಕೈಯಿಂದನೇ ಪ್ರೆಸ್ ಮಾಡ್ತಾ ಇದ್ದೀನಿ, ಲಟ್ಟಿಸ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೈಯಿಂದನೇ ಪ್ರೆಸ್ ಮಾಡ್ತಾ ಇದ್ದೀನಿ ತೆಳುವಾಗಿ. ಇದನ್ನು ಲಟ್ಟಿಸ್ಲೂಬಹುದು, ಆದರೆ ನಾನು ಲಟ್ಟಿಸ್ತಾ ಇಲ್ಲ, ಕೈಯಿಂದನೇ ಈಸಿ ಅನಿಸ್ತಾ ಇದೆ. ನಾನು ಹಂಗಾಗಿ ಲೈಟಾಗಿ ಈ ಥರ ಕೈಯಿಂದನೇ ತೆಳುವಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿದರೆ ಮುಗ್ದೆ ಹೋಯಿತು. ಹಾಗೆ ಇನ್ನೊಂದು ಕಡೆ ನಾನು ಹಂಚು ಇಟ್ಟಿದ್ದೆ, ದೋಸೆ ಹಂಚನ್ನು. ಅದಕ್ಕೆ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ನಿಧಾನವಾಗಿ ಹಾಕ್ರಿ, ಯಾಕೆಂದರೆ ಎಣ್ಣೆ ಇರುತ್ತೆ ಹಂಚಲ್ಲೇ, ಅದಕ್ಕೋಸ್ಕರ ಸಿಡಿಯೋ ಚಾನ್ಸಸ್ ಇರುತ್ತೆ. 2 ಕಡೆ ನೀಟಾಗಿ ಫ್ರೈ ಆಗಬೇಕು. ಇದು ಬಿಸಿ ಬಿಸಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, 2 ಕಡೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ದೀನಿ. ಈಗ ಮೈದಾದ ಕೂಡ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಚಪಾತಿ ಹಿಟ್ಟಿನ ಅದಕ್ಕೆ ತೊಗೊಂಡು ಇದರೊಳಗೆ ನಾನು ಮಸಾಲ ಉಂಡೆ ಇಟ್ಟು ಫುಲ್ ಕವರ್ ಮಾಡ್ಕೊಂಡು ಕೈಯಿಂದನೇ ಪ್ರೆಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಅಡೆಗೆ ಕವರ್ ಕಟ್ ಮಾಡಿ ಹಾಕಿ ಇದನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಈ ಥರನೂ ಮಾಡ್ಬೋದು, ಇಲ್ಲ ಹಾಗೇ ಮಾಡ್ಬೋದು. 2 ಥರನೂ ನಾನು ತೋರಿಸಿದ್ದೀನಿ. ಇದು 2 ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಇದು ಬಿಸಿ ಇದ್ದಾಗ ಗೋಧಿ ಹಿಟ್ಟಿದ್ದಾದರೆ ಚೆನ್ನಾಗಿರುತ್ತೆ, ಆರಿದ ಮೇಲೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಬಟ್ ಇದು ಮೈದಾದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. 2ರಲ್ಲೂ ನಾನು ನೋಡಿರೋದ್ರಿಂದ ಇದೇ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಮೈದಾದ ಕೂಡ ಕೆಲವರು ಹೆಲ್ತಿಗೆ ಒಳ್ಳೆಯದಲ್ಲ ಅನ್ನೋದಕ್ಕೆ 2ನೂ ನಾನು ಗೋಧಿ ಹಿಟ್ಟಿದ್ದು ಮಾಡಿ ತೋರಿಸಿದ್ದೀನಿ. ಈ ಥರ ನೋಡಿ, ನೀಟಾಗಿ ಕವರ್ ಮಾಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಪ್ರೆಸ್ ಮಾಡಿದರೆ ನೋಡಿ, ಒಂದು 2 ಡ್ರಾಪು 3 ಡ್ರಾಪು ಎಣ್ಣೆ ಹಾಕಿ ಈ ಥರ ತಟ್ಟಿದ್ದೀನಿ.
ಈ ಥರ ಬೆಳಗ್ಗೆ ಟಿಫನ್ನಿಗೆ ಬೇಗನೆ ರೆಡಿಯಾಗೋಗುತ್ತೆ. ಇದು ಕೂಡ ಅಷ್ಟೇ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ನೋಡಿ, ಬೇಗನೆ ಆಗೋಗುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡಿಕೊಡೋದ್ರಿಂದ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ. ದೊಡ್ಡವ್ರು ಕೂಡ ಇಷ್ಟಪಟ್ಟು ತಿಂತಾರೆ. ಗೋಧಿ ಇಷ್ಟ ಇಲ್ಲ ಅಂದರೆ ಮೈದಾ ಹಿಟ್ಟು ಮಾಡ್ಬೋದು. ಮೈದಾ ತುಂಬಾ ಟೇಸ್ಟ್ ಕೊಡುತ್ತೆ ಗೋಧಿಕ್ಕಿಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್